ದೆಹಲಿ ಅಂಗಳದಲ್ಲಿ ಕಾಂಗ್ರೆಸ್ ರಾಜಕೀಯ ಜೋರಾಗಿ ನಡೀತಾ ಇದೆ. ರಾಹುಲ್ ಗಾಂಧಿಯನ್ನ ಭೇಟಿಯಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ ಹಾಗೇನೆ ಮಲ್ಲಿಕಾರ್ಜುನ ಖರ್ಗೆ. ಸೋನಿಯಾ ಗಾಂಧಿ ನಿವಾಸದಲ್ಲಿ ಸಾಕಷ್ಟು ವಿಷಯಗಳ ಬಗ್ಗೆ ಸಮಾಲೋಚನೆಯನ್ನ ನಾಯಕರುಗಳು ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ರಾಜ್ಯ ಕಾಂಗ್ರೆಸ್ ಅಲ್ಲಿನ ಬೆಳವಣಿಗೆಗಳ ಕುರಿತಂತೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ, ಸಂಪುಟ ಪುನಾರಚನೆ ಸೇರಿದಂತೆ ಪ್ರಮುಖ ವಿಷಯಗಳ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಅಲ್ಲಿ ಒಂದಿಷ್ಟು ಮಹತ್ವದ ಬೆಳವಣಿಗೆಗಳು ಈ ದೆಹಲಿ ಭೇಟಿಯಿಂದ ಸಂಭವಿಸಬಹುದು ಅಂತೇಳಿ ಚರ್ಚೆಗಳು ಮತ್ತೆ ನಿರೀಕ್ಷೆಗಳಿದೆ. ಒಂದು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಚರ್ಚೆ, ಮತ್ತೊಂದು ಸಂಪುಟ ಪುನಾರಚನೆ ಬಗ್ಗೆ ಸಮಾಲೋಚನೆ, ಅದ್ರ ಜೊತೆಯಲ್ಲಿ 4 MLC ಸ್ಥಾನಕ್ಕೆ ನಾಮನಿರ್ದೇಶನದ ಬಗ್ಗೆ ಯಾರ್ಯಾರನ್ನ ಆಯ್ಕೆ ಮಾಡಬೇಕು ಅನ್ನೋ ಕುರಿತಂತೆ ಚರ್ಚೆ, ಮತ್ತೆ ರಾಜ್ಯ ಮಾತ್ರವಲ್ಲ ರಾಷ್ಟ್ರಮಟ್ಟದಲ್ಲೂ ಸಂಚಲನ ಸೃಷ್ಟಿ ಮಾಡಿದಂತ ನ್ಯೂಸ್ 18 ಕನ್ನಡ ಬ್ರೇಕ್ ಮಾಡಿದಂತ ಸಚಿವ ಕೆಎನ್ ರಾಜಣ್ಣ ಹನಿ ಟ್ರ್ಯಾಪ್ ಬಗ್ಗೆನೂ ಕೂಡ ಚರ್ಚೆಗಳು. ಅಂದ್ರೆ ವರಿಷ್ಠರಿಗೆ ಈ ಬಗ್ಗೆ ಮಾಹಿತಿಯನ್ನ ಇದೀಗ ಸಿದ್ದರಾಮಯ್ಯ ಕೊಡ್ತಾ ಇದ್ದಾರೆ. ಇನ್ನು ಡಿಕೆ ಶಿವಕುಮಾರ್ ಅವರು ಇಲ್ಲ ಈ ಭೇಟಿಯಲ್ಲಿ. ಮಲ್ಲಿಕಾರ್ಜುನ ಖರ್ಗೆ ಮತ್ತೆ ಸಿಎಂ ಮಾತ್ರ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಪ್ರಮುಖ ಬೆಳವಣಿಗೆಗಳ ಬಗ್ಗೆ, ಅಂದ್ರೆ ಕಾಂಗ್ರೆಸ್ ಅಲ್ಲಿ ಆಗ್ತಿರುವಂತಹ ಬೆಳವಣಿಗೆಗಳ ಬಗ್ಗೆ, ರಾಜ್ಯದಲ್ಲಿ ನಡೀತಿರುವಂತಹ ರಾಜಕೀಯ ಚಟುವಟಿಕೆ ಬಗ್ಗೆ ಮಾಹಿತಿಯನ್ನ ಪಡಿತಾ ಇದ್ದಾರೆ. ರಾಹುಲ್ ಗಾಂಧಿ ಅವರು ಮಾಹಿತಿಯನ್ನ ಸಿದ್ದರಾಮಯ್ಯ ಕೊಡ್ತಾ ಇದ್ದಾರೆ. ಇನ್ನು ಕೆಪಿಸಿಸಿ ಅಧ್ಯಕ್ಷ ರೇಸಲ್ಲಿ ಸಚಿವ ಈಶ್ವರ್ ಖಂಡ್ರೆ ಕೂಡ ತಮ್ಮದೇ ರೀತಿಯಲ್ಲಿ ಲಾಭಿ ಮಾಡ್ತಾ ಇದ್ದಾರೆ. ಇದರ ಭಾಗವಾಗಿಯೇ ಕೆಸಿ ವೇಣುಗೋಪಾಲ್ ಅವರನ್ನ ಭೇಟಿಯಾಗಿದ್ದಾರೆ. ಪುತ್ರ ಸಂಸದ ಸಾಗರ್ ಖಂಡ್ರೆ ಜೊತೆಯಲ್ಲಿ, ಅಂದ್ರೆ ತಾನು ಸಮರ್ಥನಿದ್ದೀನಿ ಆ ಪಟ್ಟವನ್ನ ನಿಭಾಯಿಸೋದಕ್ಕೆ, ಯಾವ್ಯಾವ ಆಧಾರದ ಮೇಲೆ, ಮಾನದಂಡದ ಮೇಲೆ ತನಗೆ ಆ ಕುರ್ಚಿ ಬೇಕು ಅಂತ ಇದೀಗ ಕೆಸಿ ವೇಣುಗೋಪಾಲ್ ಬಳಿಯಲ್ಲಿ ಹೇಳಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಚರ್ಚೆ ಆಗ್ತಿದೆ, ನನಗೊಂದು ಚಾನ್ಸ್ ಕೊಟ್ಟು ನೋಡಿ ಅಂತ ಹೇಳಿ ಖಂಡ್ರೆ ಈ ಸಂದರ್ಭದಲ್ಲಿ ಕೆಸಿವಿ ಬಳಿ ಮನವಿ ಮಾಡಿದ್ದಾರೆ. ಮತ್ತೆ ಈ ಬಗ್ಗೆ ರಾಹುಲ್ ಗಾಂಧಿ ಗಮನಕ್ಕೂ ತನ್ನಿ ಅಂತ ಹೇಳಿ ಅಪ್ಪ ಮಗ ಇಬ್ರು ಹೋಗಿ ಮನವಿಯನ್ನ ಮಾಡಿದ್ದಾರೆ. ಅವಕಾಶ ಸಿಕ್ಕರೆ ಉಳಿದಂತ ವರಿಷ್ಠರನ್ನ, ಸೋನಿಯಾ ಗಾಂಧಿ ಸೇರಿದಂತೆ ಉಳಿದಂತ ವರಿಷ್ಠರನ್ನು ಭೇಟಿ ಮಾಡಿ ಲಾಭಿ ನಡೆಸೋದಕ್ಕೆ ಖಂಡ್ರೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ದೆಹಲಿಯಲ್ಲೇ ಮಗನ ಜೊತೆ ಈಗ ಠಿಕಾಣಿ ಹೂಡೋದ್ರ ಜೊತೆಯಲ್ಲಿ ತಮ್ಮದೇ ರೀತಿಯಲ್ಲಿ ಕುರ್ಚಿಗೋಸ್ಕರ ಲಾಭಿಯನ್ನ ನಡೆಸ್ತಾ ಇದ್ದಾರೆ ಅಂತ ಮಾಹಿತಿಗಳಿದೆ. ಕೆಸಿ ವೇಣುಗೋಪಾಲ್ ಅವರನ್ನ ಭೇಟಿ ಮಾಡಿದ್ದಾರೆ ತಮ್ಮ ಪುತ್ರನ ಜೊತೆಯಲ್ಲಿ ಹೋಗಿ. ನನಗೂ ಒಂದು ಚಾನ್ಸ್ ಕೊಡಿ, ಹೆಂಗಿದ್ರು ಈಗ ಬದಲಾವಣೆ ಆಗುತ್ತೆ ಅಂತ ಹೇಳಿ ಸುದ್ದಿ ಇರೋದ್ರಿಂದ ನನಗೊಂದು ಅವಕಾಶ, ನನಗೊಂದು ಚಾನ್ಸ್ ಕೊಟ್ಟು ನೋಡಿ, ನಾನು ಅದನ್ನ ಸಮರ್ಥವಾಗಿ ನಿಭಾಯಿಸ್ತೀನಿ ಅಂತ ಹೇಳಿ ಈಶ್ವರ್ ಖಂಡ್ರೆ ಕೆಸಿ ವೇಣುಗೋಪಾಲ್ ಅವ್ರ ಬಳಿ ಮನವಿ ಮಾಡ್ಕೊಳ್ಳೋದ್ರ ಜೊತೆಯಲ್ಲಿ ಈ ವಿಷಯವನ್ನ ರಾಹುಲ್ ಗಾಂಧಿ ಗಮನಕ್ಕೂ ತನ್ನಿ ಅಂತ ಕೇಳಿದ್ದಾರಂತೆ. ಸಮಯ ಸಿಕ್ಕರೆ, ಅಂದ್ರೆ ಅವಕಾಶ ಸಿಕ್ಕರೆ ತಾವು ಕೂಡ ಭೇಟಿ ಮಾಡೋದಕ್ಕೆ, ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡೋದಕ್ಕೆ ತಯಾರಿಗಳನ್ನ ಈಶ್ವರ್ ಖಂಡ್ರೆ ಮಾಡ್ಕೊಳ್ತಿದ್ದಾರೆ ಅಂತಾನೂ ಮಾಹಿತಿ ಇದೆ. ಮಹತ್ವದ ಬೆಳವಣಿಗೆಗಳು ಕಾಂಗ್ರೆಸ್ ಅಲ್ಲಿ ನಡೀತಾ ಇದೆ ದೆಹಲಿ ಮಟ್ಟದಲ್ಲಿ. ಒಂದು ಕಡೆ ಸಿದ್ದರಾಮಯ್ಯ ಅವರು ವರಿಷ್ಠರನ್ನ ಭೇಟಿ ಮಾಡಿ ಕೆಲವೊಂದು ನಿರ್ಣಯಗಳನ್ನ ಪಡ್ಕೊಳ್ಳುವಂತ ನಿಟ್ಟಿನಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಇನ್ನು ಕೆಲವರು ತಮ್ಮದೇ ರೀತಿಯಲ್ಲಿ ಪಟ್ಟಕ್ಕೋಸ್ಕರ ಲಾಭಿಗಳನ್ನ ಮಾಡ್ತಾ ಇದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಹೆಬಾಕ ತಿಮ್ಮೇಗೌಡರು. ತಿಮ್ಮೇಗೌಡ್ರೆ, ಒಂದು ಕಡೆ ಡಿಕೆ ಶಿವಕುಮಾರ್ ಇಲ್ಲದೆ ಮಲ್ಲಿಕಾರ್ಜುನ ಖರ್ಗೆ ಮತ್ತೆ ಸಿಎಂ ಸಿದ್ದರಾಮಯ್ಯ ಮಾತ್ರ ರಾಹುಲ್ ಗಾಂಧಿಯನ್ನ ಭೇಟಿ ಮಾಡಿದ್ದಾರೆ. ಡಿಕೆಶಿ ಯಾಕಿಲ್ಲ ಈ ಭೇಟಿಯಲ್ಲಿ ಅಂತ ಒಂದು ಕುತೂಹಲ ಇರುತ್ತೆ, ಇದು ಕುತ್ರ ಏನು? ಮತ್ತೊಂದು ಕಡೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ನಿಶ್ಚಿತವಾಗಿ ಆಗುತ್ತಾ ಈ ಸಲ? ಏನ್ ಮಾಹಿತಿ ಸಿಗ್ತಾ ಇದೆ? ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಕಾಲ ಸನ್ನಿಹಿತವಾಗಿದೆ ಎನ್ನುವಂಥದ್ದು ಇದೀಗ ಕಾಂಗ್ರೆಸ್ ಪಾಳ್ಯದಲ್ಲಿ ನಡೀತಾ ಇರತಕ್ಕಂಥ ಒಂದು ಚಟುವಟಿಕೆಗಳಿಂದ ಕೇಳಿಬರ್ತಾ ಇರತಕ್ಕಂಥ ಒಂದು ವಿಮರ್ಶೆ, ಚರ್ಚೆಗಳು. ಯಾಕಂತ ಹೇಳಿದ್ರೆ DCM ಡಿ ಕೆ ಶಿವಕುಮಾರ್ ಅವರು ಇತ್ತೀಚೆಗೆ ನಾನು 5 ವರ್ಷ ಕೆಪಿಸಿಸಿ ಅಧ್ಯಕ್ಷನಾಗಿ ಪೂರೈಸಿದ್ದೀನಿ ಎನ್ನುವಂಥ ನಿಟ್ಟಲ್ಲಿ ಪಕ್ಷದ ಶಾಸಕರು, ಸಚಿವರಿಗೆಲ್ಲರಿಗೂ ಕೂಡ ಔತಣಕೂಟವನ್ನು ಹಮ್ಮಿಕೊಂಡಿದ್ರು. ಸೊ ಹೀಗಾಗಿ ಇದನ್ನೇ ಎಕ್ಸಾಂಪಲ್ ಕೊಟ್ಟು ಇದೀಗ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಇದೀಗ CM ಬಣ ಒಂದು ತಮ್ಮ ಆಪ್ತರನ್ನು ಯಾರನ್ನಾದರೂ ಕೂಡ ಒಂದು ಕೆಪಿಸಿಸಿ ಹುದ್ದೆಗೆ ಕೂರಿಸಬೇಕು ಅನ್ನುವಂಥ ಒಂದು ನಿಟ್ಟಲ್ಲಿ ಲಾಬಿಯನ್ನು ಮಾಡ್ತಾ ಇದೆ ಅನ್ನುವಂಥ ನಿಟ್ಟಲ್ಲಿ ನೋಡಿ. ಇದಕ್ಕೆ ಪೂರಕವಾಗಿ ಕಳೆದ ವಾರವಷ್ಟೇ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ನವದೆಹಲಿ ಪ್ರವಾಸವನ್ನು ಕೈಗೊಂಡು ನನಗೆ ಕೆಪಿಸಿಸಿ ಅಧ್ಯಕ್ಷ ಪಟ್ಟ ಬೇಕೇ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಬೇಡಿಕೆಯನ್ನು ಇಟ್ಟು ಬಂದಿದ್ದರು. ಇವತ್ತು ಅಂದರೆ ನಿನ್ನೆಯಿಂದ 3 ದಿನಗಳ ಕಾಲ ನವದೆಹಲಿ ಪ್ರವಾಸವನ್ನು ಕೈಗೊಂಡಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೆಲವೇ ಕ್ಷಣಗಳ ಹಿಂದೆ ಪೆಂಜನ್ ಪತ್ನಲ್ಲಿರ್ತಕ್ಕಂಥ ಸೋನಿಯಾ ಗಾಂಧಿ ನಿವಾಸದಲ್ಲಿ ಲೋಕಸಭೆ ಪ್ರತಿಪಕ್ಷ ನಾಯಕ ಹಾಗೂ ಕಾಂಗ್ರೆಸ್ನ ಯುವ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವ್ರನ್ನ ಭೇಟಿ ಮಾಡಿದ್ದಾರೆ. ರಾಹುಲ್ ಗಾಂಧಿಯವ್ರ ಜೊತೆ 1-to-1 ಮಾತುಕತೆಯನ್ನು ನಡೆಸ್ತಾ ಇರ್ತಕ್ಕಂಥದ್ದು.
ಭಾಳ ಮುಖ್ಯವಾಗಿ ಸಿದ್ದರಾಮಯ್ಯನವ್ರಿಗಷ್ಟೇ ಈ ಒಂದು ರಾಹುಲ್ ಗಾಂಧಿಯವ್ರ ಜೊತೆ ಮಾತುಕತೆಗೆ ಒಂದು ಆಹ್ವಾನವನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು, ಅಂದರೆ ಅಪಾಯಿಂಟ್ಮೆಂಟನ್ನು ಫಿಕ್ಸ್ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರಷ್ಟೇ ರಾಹುಲ್ ಗಾಂಧಿಯವ್ರ ಜೊತೆ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಇತ್ತ ಕರ್ನಾಟಕ ಭವನದ ನೂತನ ಕಟ್ಟಡದಲ್ಲಿ ರಾಜ್ಯದ ಸಂಸದರು, ಕೆಲ ಸಚಿವರು ಮತ್ತು ಏನು MLCಗಳ ಆಸ್ಪಿರೆಂಟ್ಸ್ಗಳ ಜೊತೆ ಅನೌಪಚಾರಿಕವಾಗಿ DCM DK ಶಿವಕುಮಾರ್ ಅವರು ಸಭೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾದರೆ ರಾಹುಲ್ ಗಾಂಧಿಯವ್ರ ಜೊತೆ CM ಸಿದ್ದರಾಮಯ್ಯವರು ಏನೆಲ್ಲ ಮಾತುಕತೆಯನ್ನು ನಡೆಸ್ತಾ ಇರ್ಬೋದು, ಮತ್ತೊಂದು ಕಡೆಗೆ ಏನೆಲ್ಲ ವಿಚಾರಗಳನ್ನು ಚರ್ಚೆ ಮಾಡ್ಬೋದು ಅನ್ನುವಂಥ ನಿಟ್ಟಲ್ಲಿ ಒಂದು ನೋಡೋದಾದರೆ ಭಾಳ ಮುಖ್ಯವಾಗಿ ಫಸ್ಟು ಮಾಡೋವಂಥದ್ದು ಏನು 4 MLCಗಳ ನಾಮನಿರ್ದೇಶನಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ನಿಟ್ಟಲ್ಲಿ. ಆ ಬಳಿಕವಾಗಿ KPCC ಅಧ್ಯಕ್ಷರ ಬದಲಾವಣೆ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ಆ ಬಳಿಕ ನಾಯಕತ್ವ ಬದಲಾವಣೆ ಕುರಿತಂತೆ ರಾಜ್ಯ ಕಾಂಗ್ರೆಸ್ನಲ್ಲಿ ಎದುರಾಗಿರ್ತಕ್ಕಂಥ ಒಂದು ಗೊಂದಲಕ್ಕೆ ತೆರೆ ಎಳಿಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ. ಮತ್ತೊಂದು ಕಡೆಯಾಗಿ ಏನು ಸಹಕಾರ ಸಚಿವ KN ರಾಜಣ್ಣ ಆ್ಯಂಡ್ ಅವರ ಪುತ್ರ MLC ರಾಜೇಂದ್ರ ಅವರ ಹನಿ ಟ್ರ್ಯಾಪ್ ಪ್ರಯತ್ನ, ಮತ್ತೊಂದು ಕಡೆಗೆ ಕೊಲೆ ಸುಪಾರಿ ಏನು ಈ ಒಂದು ಪ್ರಕರಣಗಳಿಂದವೆ, ಈ ಪ್ರಕರಣಗಳಿಂದ ಆಗಿರ್ತಕ್ಕಂಥ ಒಂದು ಗೊಂದಲಗಳು, ಈ ಒಂದು ಅದ್ರ ಮೇಲೆ ಆಗಿರ್ತಕ್ಕಂಥ ಒಂದು ಕಾಂಗ್ರೆಸ್ನಲ್ಲಿ ಆಗಿರ್ತಕ್ಕಂಥ ಒಂದು ಆಂತರಿಕ ಬೆಳವಣಿಗೆಗಳು, ಇದ್ರ ಬಗ್ಗೆನೂ ಕೂಡ ರಾಹುಲ್ ಗಾಂಧಿಯವ್ರ ಗಮನವನ್ನು ಸೆಳೀತಾರೆ CM ಸಿದ್ದರಾಮಯ್ಯನವರು ಅನ್ನುವಂಥ ಒಂದು ನಿಟ್ಟಲ್ಲಿ. ಎಸ್ಪೆಷಲಿ MLCಗಳ ನೇಮಕ, KPCC ಅಧ್ಯಕ್ಷರ ಬದಲಾವಣೆ. ಯಾಕಂತ ಹೇಳಿದ್ರೆ KPCC ಅಧ್ಯಕ್ಷರನ್ನ ಬದಲಾವಣೆ ಮಾಡಲೇಬೇಕು ಅನ್ನುವಂಥ ನಿಟ್ಟಲ್ಲಿ. ಯಾಕಂತ ಹೇಳಿದ್ರೆ ನಾನು ಜಿಲ್ಲಾ ಪ್ರವಾಸವನ್ನು ಮಾಡಿದಂಥ ಸಂದರ್ಭದಲ್ಲಿ ನನ್ನನ್ನು ಭೇಟಿ ಆಗ್ತಾ ಇರುವಂಥ ಸಚಿವರು, ಶಾಸಕರು ಹೇಳ್ತಾ ಇರ್ತಕ್ಕಂಥ ಒಂದು ಅಭಿಪ್ರಾಯದ ಮೇಲೆ DK ಶಿವಕುಮಾರ್ ಅವರು ಪೂರ್ಣ ಪ್ರಮಾಣದಲ್ಲಿ ಪಕ್ಷ ಸಂಘಟನೆಗೆ ತೊಡಗೋಕ್ಕಾಗ್ತಾ ಇಲ್ಲ. ಮತ್ತೊಂದು ಕಡೆಗೆ ಅವರು ಕಾರ್ಯಕರ್ತರಿಗೆ ಮತ್ತು ಮುಖಂಡರುಗಳಿಗೆ ಅವರು ಸ್ಪಂದಿಸ್ತಾ ಇಲ್ಲ. ಕೆಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹೇಳ್ತಾ ಇದ್ದಾರೆ, ನಾನು ಹೇಳ್ತಾ ಇಲ್ಲ, ಇದನ್ನು ಜಿಲ್ಲಾಧ್ಯಕ್ಷಗಳು ಕೂಡ ನನಗೆ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಪಕ್ಷದಲ್ಲಿ ಅಂದರೆ ಮುಂಬರುವಂಥ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, BBMP ಚುನಾವಣೆಗೆ ಪಕ್ಷ ಸದೃಢ ಆಗಬೇಕು ಅಂದರೆ, ಪಕ್ಷದ ಕಾರ್ಯಕ್ರಮಗಳನ್ನು ಪ್ರತಿ ಜನರಿಗೆ ತಲುಪಿಸ್ಬೇಕು ಅಂದರೆ ಪೂರ್ಣ ಪ್ರಮಾಣದ ಅಧ್ಯಕ್ಷನ ನೇಮಕ ಮಾಡಿ, ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಈಶ್ವರ್ ಖಂಡ್ರೆ ಆಗಿರ್ಬೋದು, ಯಾರನ್ನಾದರೂ ನೇಮಕ ಮಾಡಿ ಅನ್ನುವಂಥ ನಿಟ್ಟಲ್ಲಿ, ಎಸ್ಪೆಷಲಿ ಸತೀಶ್ ಜಾರಕಿಹೊಳಿ ಅವರವ್ರಿಗೆ ಆ ಒಂದು ಪಟ್ಟವನ್ನು ಕಟ್ಟಬೇಕು ಅನ್ನುವಂಥ ನಿಟ್ಟಲ್ಲಿ ರಾಹುಲ್ ಗಾಂಧಿಯವ್ರ ಮುಂದೆ ವೈಯಕ್ತಿಕವಾಗಿ ತಮ್ಮ ಅಭಿಪ್ರಾಯವನ್ನು ಮಂಡಿಸೋದಕ್ಕೆ CM ಸಿದ್ದರಾಮಯ್ಯನವರು ಚಿಂತನೆಯನ್ನು ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಆದರೆ ಹೈಕಮಾಂಡ್ ಮತ್ತೊಂದು ಕಡೆಯಾಗಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಶ್ವರ್ ಖಂಡ್ರೆ ದಾಳವನ್ನು ಉಳಿಸೋದಕ್ಕೆ ಮುಂದಾದ್ರ ಅಂತ. ಯಾಕಂತ ಹೇಳಿದ್ರೆ ಈಶ್ವರ್ ಖಂಡ್ರೆ ಅವರು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸೇರಿದಂಥವ್ರು. ಎಸ್ಪೆಷಲಿ ಅವರು ಮೂಲತಃ ಕಾಂಗ್ರೆಸ್ನವರು ವೀರಶೈವ ಲಿಂಗಾಯತ ಸಮುದಾಯದ ಮೇಲೆ ಅವ್ರದ್ದೇ ಆದಂಥ ಒಂದು ಹಿಡಿತವನ್ನು ಸಾಧಿಸಿದ್ದಾರೆ. ಯಾಕಂತ ಹೇಳಿದ್ರೆ ಅವರು ಅಖಿಲ ಭಾರತ ವೀರಶೈವ ಮಹಾಸಭಾದ ಕಾರ್ಯಾಧ್ಯಕ್ಷರ ಕೆಲಸವನ್ನು ಮಾಡಿದ್ದಾರೆ. ಆಮೇಲೆ ಪಕ್ಷದಲ್ಲಿ ಹಿರಿಯರು, ಮತ್ತೊಂದು ಕಡೆಗೆ ಹಲವಾರು ಬಾರಿ ಸಚಿವರಾಗಿ ಕಾಂಗ್ರೆಸ್ನಲ್ಲಿ ಹಿರಿಯ ಶಾಸಕರ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಅವರನ್ನು ಈಶ್ವರ್ ಖಂಡ್ರೆ ಅವ್ರನ್ನ KPCC ಅಧ್ಯಕ್ಷರನ್ನಾಗಿ ನೇಮಕ ಮಾಡಿಕೊಂಡ್ರೆ ಇತ್ತ DCM DK ಶಿವಕುಮಾರ್ ಬಣ ಮತ್ತು ಸಿದ್ದರಾಮಯ್ಯನವ್ರ ಬಣ, ಎರಡೂ ಬಣಗಳನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾರೆ. ಇತ್ತ ಹೈಕಮಾಂಡ್ ಹೇಳ್ದಂಗೂ ಕೂಡ ಕೇಳ್ತಾರೆ. ಅಂಥದ್ದೊಂದು ಲೆಕ್ಕಾಚಾರದಲ್ಲಿಯೇ ಈಶ್ವರ್ ಖಂಡ್ರೆಗೆ ಬುಲಾವನ್ನು ಕೊಟ್ಟಿದ್ದಾರೆ ಅಂತ. ಸೊ ಹೀಗಾಗಿ ನಿನ್ನೆಯೇ ಈ ದೆಹಲಿಗೆ ದೌಡಾಯಿಸಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರು ತಮ್ಮ ಪುತ್ರ ಹಾಗೂ ಸಂಸದರಾಗಿರ್ತಕ್ಕಂಥ ಸಾಗರ್ ಖಂಡ್ರೆ ಜೊತೆ AICC ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್ ಅವ್ರನ್ನ ಭೇಟಿ ಮಾಡಿ ಮಾತುಕತೆಯನ್ನು ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ KPCC ಅಧ್ಯಕ್ಷ ಸ್ಥಾನವನ್ನು ಕೊಟ್ಟರೆ ನಾನು ಸಮರ್ಥವಾಗಿ ನಿಭಾಯಿಸ್ತೀನಿ ಅನ್ನುವಂಥ ಒಂದು ಅಭಿಪ್ರಾಯವನ್ನು KC ವೇಣುಗೋಪಾಲ್ ಮುಂದೆ ಇಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಹೀಗಾಗಿ ಇದೀಗ ಕೆಲವೇ ಕ್ಷಣಗಳ ಹಿಂದೆ ರಾಹುಲ್ ಗಾಂಧಿಯವ್ರ ಜೊತೆ ಮಾತುಕತೆಯನ್ನು ಆರಂಭ ಮಾಡಿರ್ತಕ್ಕಂಥ CM ಸಿದ್ದರಾಮಯ್ಯನವರು ರಾಜ್ಯ ಕಾಂಗ್ರೆಸ್ನಲ್ಲಿ ಎದುರಾಗಿರ್ತಕ್ಕಂಥ ಒಂದು ಗೊಂದಲಗಳಿಗೆ ಸಂಬಂಧಪಟ್ಟಂತೆ ಏನೆಲ್ಲ ದಾಳಗಳನ್ನ ಉರುಳಿಸ್ತಾರೆ, ತಮ್ಮ ಕುರ್ಚಿಯನ್ನು ಭದ್ರಪಡಿಸ್ಕೊಳ್ಳೋದಕ್ಕೆ ಯಾವೆಲ್ಲ ಕಾರ್ಡ್ಗಳನ್ನ ಪ್ಲೇ ಮಾಡ್ತಾರೆ ಅನ್ನುವಂಥದ್ದೇ ಸದ್ಯದ ಕುತೂಹಲ. ಬೆಳವಣಿಗೆ ನಿರ್ಧಾರಗಳು ಕೈಗೊಳ್ತಾರೆ ಅಂತ. ಥ್ಯಾಂಕ್ ಯು ಸೋ ಮಚ್ ಚಿಮ್ಮೇಗೌಡರೆ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಮುಂದಿನ ಸುದ್ದಿ, CM ವಿರುದ್ಧದ ಮೂಡ ಹಗರಣ ಪ್ರಕರಣ ಸಂಬಂಧ B ರಿಪೋರ್ಟ್ ಸಲ್ಲಿಸಿದ್ದ ಅರ್ಜಿಯನ್ನ ಪ್ರಶ್ನೆ ಮಾಡಿತ್ತು ED. ಏಪ್ರಿಲ್ 8ನೇ ತಾರೀಕಿಗೆ ವಿಚಾರಣೆಯನ್ನ ಇದೀಗ ಹೈಕೋರ್ಟ್ ಮುಂದೂಡಿಕೆ ಮಾಡಿದೆ. ಲೋಕಾಯುಕ್ತ ವಕೀಲರ ವಾದವನ್ನ ಆಲಿಸೋದಕ್ಕೆ ಕೋರ್ಟ್ ನಿರ್ಧಾರಕ್ಕೆ ಬಂದಿದೆ. ಈ ಹಿಂದೆ ಲೋಕಾಯುಕ್ತದಲ್ಲಿ B ರಿಪೋರ್ಟ್ ಸಲ್ಲಿಕೆ ಆಗಿತ್ತು CM ಹಾಗೇನೆ ಅವ್ರ ಕುಟುಂಬಸ್ಥರ ಬಗ್ಗೆ. ಏಪ್ರಿಲ್ 8ನೇ ತಾರೀಕಿಗೆ ಈಗ ವಿಚಾರಣೆಯನ್ನ ಹೈಕೋರ್ಟ್ ಮುಂದಕ್ಕೆ ಹಾಕಿದೆ. ಲೋಕಾಯುಕ್ತ ವಕೀಲರ ವಾದವನ್ನು ಆಲಿಸೋದಕ್ಕೆ ನಿರ್ಧಾರಕ್ಕೆ ಬಂದಿದೆ ಕೋರ್ಟ್. ED ಪರ ಮಧುಕರ್ ದೇಶಪಾಂಡೆ ವಾದವನ್ನ ಮಂಡನೆ ಮಾಡಿದ್ರು. ಇನ್ನು ED ತಕರಾರು ಅರ್ಜಿ ವಿಚಾರಣೆ ಮುಂದೂಡಿಕೆಯಾಗಿದೆ. ED ಹಲವು ಅಂಶಗಳನ್ನ ಹಂಚಿಕೊಂಡಿದ್ರು, ಲೋಕಾಯುಕ್ತ ಅದನ್ನ ಪರಿಗಣನೆಗೆ ತಗೊಂಡಿಲ್ಲ ಅಂತೇಳಿ ಮಧುಕರ್ ವಾದವನ್ನ ಮಾಡಿದ್ರು. ಲೋಕಾಯುಕ್ತ ವಕೀಲರ ವಾದವನ್ನ ಆಲಿಸೋದಕ್ಕೆ ಕೋರ್ಟ್ ಇದೀಗ ನಿರ್ಧಾರಕ್ಕೆ ಬಂದಿದೆ. ಅಂದ್ರೆ ಯಾವ ಕಾರಣಕ್ಕೋಸ್ಕರ B ರಿಪೋರ್ಟ್ ಹಾಕಿದ್ದಾರೆ ಅಂತೇಳಿ ಕೋರ್ಟ್ ಗಮನಕ್ಕೆ ತರಬೇಕಾಗತ್ತಲ್ಲ. ಸೊ ಆ ನಿಟ್ಟಿನಲ್ಲಿ ಈಗ ಅವ್ರ ಪರವಾಗಿನೂ ಕೂಡ ಒಂದಿಷ್ಟು ಅಂಶಗಳನ್ನು ಕೇಳೋದಕ್ಕೆ ಕೋರ್ಟ್ ಅವಕಾಶವನ್ನ ಮಾಡಿಕೊಟ್ಟಿದೆ. ಲೋಕವಾದವನ್ನು ಆಲಿಸೋದಕ್ಕೆ ಕೋರ್ಟ್ ನಿರ್ಧಾರಕ್ಕೆ ಬಂದಿದೆ. ಈ ನಿಟ್ಟಿನಲ್ಲಿ 8ನೇ ತಾರೀಕಿಗೆ ಏಪ್ರಿಲ್ 8ಕ್ಕೆ ವಿಚಾರಣೆಯನ್ನ ಹೈಕೋರ್ಟ್ ಮುಂದಕ್ಕೆ ಹಾಕಿದೆ. ಬಹಳಷ್ಟು ಕುತೂಹಲ ಇದೆ. ಯಾಕಂದ್ರೆ ಲೋಕಾಯುಕ್ತದಲ್ಲಿ B ರಿಪೋರ್ಟ್ ಸಲ್ಲಿಕೆ ಆದ್ಮೇಲೆ ಸಿದ್ದರಾಮಯ್ಯ ರಿಲೀಫ್ ಆದ್ರೂ ಅದಾದ್ಮೇಲೆ CBI ತನಿಖೆಗೂ ಕೂಡ ಕೋರ್ಟ್ ಅವಕಾಶವನ್ನ ಮಾಡಿಕೊಟ್ಟಿಲ್ಲ. ಈ ನಿಟ್ಟಿನಲ್ಲಿ ಇವಾಗ EDಯಲ್ಲಿ ವಿಚಾರಣೆ ನಡೀತಾ ಇರೋದ್ರಿಂದ
ಒಂದಿಷ್ಟು ಸ್ಟ್ರಾಂಗ್ ಪಾಯಿಂಟ್ಗಳನ್ನ ಜಾರಿ ನಿರ್ದೇಶನಾಲಯ ಇದೀಗ ಈ ಕೇಸಲ್ಲಿ ಮೆನ್ಷನ್ ಮಾಡಿರೋದ್ರಿಂದ ಬಿ ರಿಪೋರ್ಟ್ ಅನ್ನ ಪ್ರಶ್ನೆ ಮಾಡಿ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತು ಜಾರಿ ನಿರ್ದೇಶನಾಲಯದಿಂದ. ಈಗ ಲೋಕಾಯುಕ್ತದಿಂದ ಬಿ ರಿಪೋರ್ಟ್ ಯಾಕೆ ಸಲ್ಲಿಕೆ ಆಗಿದೆ ಅನ್ನೋ ಕುರಿತಂತೆ ವಾದವನ್ನ ಆಲಿಸೋದಕ್ಕೆ ಕೋರ್ಟ್ ಅವಕಾಶವನ್ನ ಮಾಡಿಕೊಡ್ತಾ ಏಪ್ರಿಲ್ 8ನೇ ತಾರೀಕಿಗೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದೆ. ಇಡಿ ಪರವಾಗಿ ಮಧುಕರ್ ದೇಶಪಾಂಡೆ ವಾದವನ್ನ ಮಂಡನೆ ಮಾಡ್ತಾ ಇಡಿ ತಕರಾರು ಅರ್ಜಿ ಬಗ್ಗೆ ಕೆಲವೊಂದು ಪಾಯಿಂಟ್ಸ್ಗಳ ಬಗ್ಗೆ ಯಾಕೆ ಲೋಕಾಯುಕ್ತ ಗಮನ ಹರಿಸಿಲ್ಲ ಅಂತ ಹೇಳಿ ವಾದ ಮಂಡನೆಯನ್ನ ಮಾಡಿದರು. ಇನ್ನು ಬುಡಾ ಕೇಸಲ್ಲಿ ಸಿಎಂ ಕುಟುಂಬದ ತನಿಖೆಯನ್ನ ನಡೆಸಬಾರದು, ಈಗ ಹೈಕೋರ್ಟ್ ಆದೇಶವನ್ನ ತಪ್ಪಾಗಿ ಅರ್ಥೈಸಲಾಗ್ತಾ ಇದೆ ಅಂತ ಹೇಳಿ ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಿನ್ನೆ ಒಂದಿಷ್ಟು ಗೊಂದಲಗಳಿತ್ತು ಹೈಕೋರ್ಟ್ನ ಆದೇಶದ ಬಗ್ಗೆ. ಸೊ ಈ ಬಗ್ಗೆ ಒಂದು ಕ್ಲಾರಿಟಿಯನ್ನ ಪೊನ್ನಣ್ಣ ಕೊಟ್ಟಿದ್ದಾರೆ ಸಿಎಂ ಕಾನೂನು ಸಲಹೆಗಾರ. ನಟೇಶ್ ಪ್ರಕರಣದಲ್ಲೂ ಕೂಡ ಇಡಿ ತನಿಖೆ ನಡೆಸೋದಕ್ಕೆ ಸಾಧ್ಯವಿಲ್ಲ. ಸಿಎಂ ಪತ್ನಿ ಪಾರ್ವತಿ ಕೇಸಲ್ಲಿ ಇಡಿ ತನಿಖೆ ಅಸಾಧ್ಯ, 14 ಸೈಟ್ ವಾಪಸ್ ಕೊಟ್ಟಿರೋದ್ರಿಂದ ತನಿಖೆ ಅಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ಸೈಟ್ ಕೇಸಲ್ಲಿ ಅಕ್ರಮ ಹಣ ವರ್ಗಾವಣೆ ಆಗಿಲ್ಲ. ಯಾಕಂದ್ರೆ ಇಡಿ ಎಂಟ್ರಿ ಆಗುತ್ತೆ, ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಎಂಟ್ರಿ ಆಗ್ತಾರೆ ಅಂತಂದ್ರೆ ಅಲ್ಲಿ ಅಕ್ರಮವಾಗಿ ಹಣ ವರ್ಗಾವಣೆ ಆಗಿರಬೇಕು. ಬಟ್ ಈ ಕೇಸಲ್ಲಿ ಆಗಿಲ್ಲ, ಹಾಗಾಗಿ ಇಡಿ ಇಲ್ಲಿ ತನಿಖೆ ಮಾಡೋದಕ್ಕೂ ಬರೋದೇ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸಿಎಂ ಪತ್ನಿ ಪಾರ್ವತಿ ಹಾಗೇನೆ ಸುರೇಶ್ ಅವ್ರ ಮೇಲೆ ತನಿಖೆಯ ಅಗತ್ಯತೆನೇ ಇಲ್ಲ. ಇಡಿ ತನಿಖೆ ಆದ್ರೆ ನ್ಯಾಯಾಂಗ ನಿಂದನೆ ಆಗಿಬಿಡುತ್ತೆ ಅಂತ ಹೇಳಿ ನ್ಯೂಸ್ 18 ಕನ್ನಡಕ್ಕೆ ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಉಚ್ಚ ನ್ಯಾಯಾಲಯದ ವಿಭಾಗೀಯ ಪೀಠ ನೀಡಿರುವಂತಹ ಆದೇಶವನ್ನ ಯಾವ ರೀತಿಯಾಗಿ ವಿರೋಧ ಪಕ್ಷದವರು ಬಿಂಬಿಸ್ತಾ ಇದ್ದಾರೆ. ನಟೇಶ ಅಂತೇಳಿ ಬೂಡಾದ ಕಮಿಷನರ್ದು ಪ್ರಕರಣದಲ್ಲಿ ಸಂಬಂಧಪಟ್ಟಂಗೆ ಆತನಿಗೆ ನೀಡಿದಂತ ಸಮನ್ಸು ಮತ್ತೆ ನಡೆದಂತ ಸರ್ಚ್ ಅನ್ನ ಏನು ರದ್ದು ಮಾಡಿತ್ತು, ಅದರ ಮೇಲೆ ಇಡಿ ಸಲ್ಲಿಸಿದಂತ ಮೇಲ್ಮನವಿಯಲ್ಲಿ ಬಹಳ ಸ್ಪಷ್ಟವಾಗಿ ಉಚ್ಚ ನ್ಯಾಯಾಲಯ ನಾವು ಇದನ್ನ ತಡೆ ಮಾಡೋದಿಲ್ಲ ಅಂತ ಹೇಳುವಂತದ್ದು ಹೇಳಿದ್ದಾರೆ. ವಿ ವಿಲ್ ನಾಟ್ ಸ್ಟೇ ದಿ ಆರ್ಡರ್ ಆಫ್ ದ ಸಿಂಗಲ್ ಜಡ್ಜ್. ಅಂದ್ರೆ ನಟೇಶನ ವಿಚಾರದಲ್ಲಿ ಇಡಿ ಯಾವ ರೀತಿಯಾಗೂ ಮುಂದುವರಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದೇ ರೀತಿಯಾಗಿ ಪಾರ್ವತಿ ಅವರ ಪ್ರಕರಣದಲ್ಲೂ ಕೂಡ ಏನು ಇವತ್ತು ಉಚ್ಚ ನ್ಯಾಯಾಲಯ ನೀಡಿದಂತ ಆದೇಶ ಇದೆ, ಆ ಆದೇಶಕ್ಕೆ ಇಡಿನವರು ಇರ್ಬೋದು, ನಾವಿರ್ಬೋದು, ಎಲ್ಲರೂ ಕೂಡ ಬದ್ಧರಾಗಿರ್ಬೋದು. ಈ ಆದೇಶ ಏನಿದೆ, ಯಾವ ತನಿಖೆಯನ್ನ ಅಥವಾ ವಿಚಾರಣೆಯನ್ನ ಇಡಿ ನಡೆಸ್ತಾ ಇದ್ದಾರೆ ಅದಕ್ಕೆ ಯಾವುದೇ ತಡೆ ಇಲ್ಲ ಅಂತ ಹೇಳುವಂಥದ್ದನ್ನು ಹೇಳಿದ್ದಾರೆ. ಅದು ಹೇಗಿದ್ರೂ ತಡೆ ಇಲ್ಲ, ಅದೇನು ಉಚ್ಚ ನ್ಯಾಯಾಲಯದ ಆದೇಶ ಬೇಕು ಅಂತಿಲ್ಲ. ಆದರೆ ಯಾರು ಪ್ರಕರಣಕ್ಕೆ ವಾದಿಗಳಿದ್ದಾರೆ ಅಥವಾ ಪ್ರತಿವಾದಿಗಳಿದ್ದಾರೆ ಅವ್ರಿಗೆ ಸಂಬಂಧಪಟ್ಟಂಗೆ ಇದು ರದ್ದಾಗಿದೆ. ಇಡಿ ಅವರ 14 ಸೈಟಿನ ವಿಚಾರ ಏನು ಪಾರ್ವತಿ ಅವರು ಪಡ್ಕೊಂಡಿರೋದು ಇಸ್ ಪ್ರೊಸೀಡ್ಸ್ ಆಫ್ ಕ್ರೈಮ್ ಅಂತ ವಾದ ಇದೆ, ಅದನ್ನು ಆಲೈಸಿ ಉಚ್ಚ ನ್ಯಾಯಾಲಯ ಈ 14 ಸೈಟ್ಗಳೇನಿದೆ ಅದು ಇವತ್ತು ವಾಪಸ್ ಮಾಡಿದ್ದಾರೆ. ಮತ್ತೆ ಯಾವತ್ತೂ ಕೂಡ ಪಾರ್ವತಿ ಅವರು ಆ 14 ಸೈಟನ್ನು ಬೇರೆಯವರಿಗೆ ಮಾರೋದಾಗ್ಲಿ ಅದರಲ್ಲಿ ವಹಿವಾಟಾಗಲಿ ಇಲ್ಲ. ಅದರಿಂದ ದೇರ್ ಇಸ್ ನೋ ಮನಿ ಲಾಂಡ್ರಿಂಗ್. ECIR ಅಡಿಯಲ್ಲಿ ಕೊಟ್ಟಂತ ಸಮನ್ಸ್ನ ರದ್ದು ಮಾಡಿದ್ದಾರೆ. ಅದರಿಂದ ಆ ಪ್ರಕರಣಕ್ಕೂ ಇಲ್ಲಿ ನಿನ್ನೆ ನೀಡಿರುವಂತಹ ಆದೇಶಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳೋದನ್ನ ದಯವಿಟ್ಟು ಸ್ಪಷ್ಟಪಡಿಸಿ. ಆನೇಕಲ್ನ ಜಿಗಣಿ ಬಳಿ ಮನೆಗೆ ಚಿರತೆ ನುಗ್ಬಿಟ್ಟಿತ್ತು. ಒಂಥರ ಆತಂಕ ಇತ್ತು. ಜೊತೆಗೆ ಆ ಚಿರತೆಯನ್ನ ನೋಡ್ಬೇಕು ಅಂತ ಹೇಳಿ ನೂರಾರು ಸಂಖ್ಯೆಯಲ್ಲಿ ಜನ ಅಲ್ಲಿ ಮುತ್ತಿಗೆ ಹಾಕೊಂಡಿದ್ರು. ಜಿಗಣಿಯ ಕುಂಟ್ಲೂರೆಡ್ಡಿ ಲೇಔಟ್ನಲ್ಲಿ ಚಿರತೆ ಬಂದಿರೋದು. ಮಂಜುನಾಥ್ ಅನ್ನೋರ ಮನೆಯಲ್ಲೇ ಚಿರತೆ ಬಂದ್ಬಿಟ್ಟಿತ್ತು, ಅಲ್ಲೇ ಲಾಕ್ ಆಗ್ಬಿಟ್ಟಿದೆ. ಸದ್ಯಕ್ಕೆ ಮನೆಯೊಳಗೆ ಮಂಚದ ಅಡಿಯಲ್ಲಿ ಚಿರತೆ ಮಲ್ಕೊಂಡ್ಬಿಟ್ಟಿದೆ. ಚಿರತೆ ಇರುವಂತ ಮನೆ ಸುತ್ತಲೂ ಜನ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಒಂದ್ ಕಡೆ ಆತಂಕ ಸಹಜವಾಗಿದ್ದೇ ಇರುತ್ತೆ, ಇನ್ನೊಂದ್ ಕಡೆ ಮನೆಯೊಳಗೆ ಚಿರತೆ ಬಂದ್ಬಿಟ್ಟಿದೆಯಲ್ಲ, ಹೆಂಗಿದೆ ಅದು, ಹೆಂಗ್ ಬಂತು, ನಾವು ನೋಡ್ಬೇಕಲ್ಲ ಅಂತೇಳಿ ಜನ ಅಲ್ಲಿ ಬಂದು ಬಹಳ ಕುತೂಹಲದಿಂದ ನೋಡ್ತಾ ಇದ್ದಾರೆ. ಇನ್ನೊಂದ್ ಕಡೆ ಚಿರತೆ ಸೆರೆಗೆ ಬೋನನ್ನ ಇದೀಗ ಅರಣ್ಯ ಇಲಾಖೆ ಅಧಿಕಾರಿಗಳು ತಂದಿದ್ದಾರೆ. ಹೆಲ್ಮೆಟ್ ಧರಿಸಿ ಮನೆಯೊಳಗೆ ಡಾಕ್ಟರ್ ಹೋಗಿದ್ದಾರೆ. ಹಿಂದೆ ಕೂಡ್ಲು ಬಳಿಯಲ್ಲಿ ಚಿರತೆಯನ್ನ ರಕ್ಷಣೆ ಮಾಡಿದ್ರು ಡಾಕ್ಟರ್ ಕಿರಣ್, ಅವ್ರು ಬಂದಿದ್ದಾರೆ. ಮನೆ ಬಳಿ ಚಿರತೆ ಬರ್ತಿರೋದು ಕಂಡು ಮನೆಯಿಂದ ಹೊರಗಡೆ ಬಂದಿದ್ದಾರೆ ವೆಂಕಟೇಶ್ ಮತ್ತೆ ಅವ್ರ ಹೆಂಡತಿ. ಮನೆಯಿಂದ ಹೊರಗಡೆ ಬರ್ತಾ ಇದ್ದಂತೆ ಮನೆ ಒಳಗಡೆ ಹೋಗಿ ಸೇರ್ಕೊಂಡ್ಬಿಟ್ಟಿದೆ ಈ ಚಿರತೆ. ಧೈರ್ಯ ಮಾಡಿದ್ದಾರೆ ವೆಂಕಟೇಶ್ ಅವರು. ಸಹಜವಾಗಿ ಆ ಟೈಮ್ನಲ್ಲಿ ಒಂದು ಭಯ ಆಗುತ್ತಲ್ಲ, ಚಿರತೆಗೂ ಸಹಜವಾಗಿ ಒಂದು ಭಯ ಇರುತ್ತೆ ಈ ಥರ ಮನುಷ್ಯನೆಲ್ಲ ನೋಡಿದಾಗ. ಇವ್ರು ಧೈರ್ಯ ಮಾಡಿ ಹೋಗಿ ಬಾಗ್ಲನ್ನ ಲಾಕ್ ಹಾಕ್ಬಿಟ್ಟಿದ್ದಾರೆ ವೆಂಕಟೇಶ್ ಅವರು. ಇನ್ನು ನ್ಯೂಸ್ 18 ಜೊತೆ ಮನೆಯಲ್ಲಿದ್ದ ಬಾಡಿಗೆದಾರ ವೆಂಕಟೇಶ್ ಮಾತನಾಡಿದ್ದಾರೆ ಈ ಚಿರತೆ ಬಗ್ಗೆ, ನೋಡಿ. ಜಿಗಣಿ ಬಳಿ ಇವತ್ತು ಬೆಳ್ಳಂಬೆಳಗ್ಗೆ ಚಿರತೆ ಪ್ರತ್ಯಕ್ಷವಾಗಿರುವಂತದ್ದು. ಮನೆಯಲ್ಲಿದ್ದಂತಹ ವೇಳೆ ಡೈರೆಕ್ಟ್ ಆಗಿ ಚಿರತೆ ಮನೆಗೆ ಎಂಟ್ರಿ ಕೊಟ್ಟಿರುವಂತದ್ದು. ಈ ವೇಳೆ ಮನೆಯಲ್ಲಿದ್ದಂತಹ ವೆಂಕಟೇಶ್ ಅವರು ಏಕಾಏಕಿ ಧೈರ್ಯವನ್ನ ಮಾಡಿ ಚಿರತೆಯನ್ನ ಮನೆ ಒಳಗನೆ ಲಾಕ್ ಮಾಡಿ ಹೊರಗಡೆ ಬಂದಿದ್ದಾರೆ. ಸೊ ಈಗ ನಮ್ಮ ಜೊತೆ ವೆಂಕಟೇಶ್ ಅವರಿದ್ದಾರೆ, ಅವ್ರನ್ನೇ ನಾನು ಮಾತನಾಡಿಸ್ತೀನಿ. ಸರ್, ನಿಮಗೆ ಚಿರತೆ ಯಾವಾಗ ಬಂತು, ಎಷ್ಟು ಟೈಮಲ್ಲಿ ಬಂತು ಅಂತ ಎಕ್ಸಾಕ್ಟ್ ಆಗಿ? ಬೆಳಗ್ಗೆ 8 ಗಂಟೆ ಕರೆಕ್ಟ್ ಮೇಡಮ್.
ಬೆಳಗ್ಗೆ 8 ಗಂಟೆಗೆ ಟೀ ಕುಡ್ಕೊಂಡು ನಮ್ಮ ಮಿಸ್ಸೆಸ್ ಕೆಳಗಡೆ ಕೂತಿದ್ರು. ನಾನು ಟಿವಿ ನೋಡ್ಕೊಂಡು ಕುತ್ಕೊಂಡಿದ್ದೆ. ನಾವು ಏನಾದರೂ ಇಲ್ಲಿಗೆ ಬಂದ್ಬಿಡ್ತೀವಿ ಅಂದ್ಬಿಟ್ಟು ಒಂದು ಪ್ಲೇವುಡ್ ಶೀಟ್ ಅಡ್ಡ ಇಟ್ಟಿದ್ವಿ. ಅಡ್ಡ ಇಟ್ಟಿರ್ಬೇಕಾದ್ರೆ ಏನಾಯ್ತು, ಅದು ಎಗರ್ಕೊಂಡು ಬಂತು. ನಾನು ತಿಳ್ಕೊಂಡೆ ಸ್ಟಾರ್ಟಿಂಗಲ್ಲಿ ಏನೋ ನಾಯಿ ಇರ್ಬೋದು ಅಂತ. ಆಮೇಲೆ ಅದು ಎಗರ್ಕೊಂಡು ಸೀದಾ ಒಳಗಡೆ ಹಾಲ್ ಕಡೆಯಿಂದ ಬಂದು ರೂಮ್ ಒಳಗಡೆ ಹೋಯ್ತು. ಆಮೇಲೆ ನಮ್ಮ ಮಿಸ್ಸೆಸ್ ನಾವು ಇಬ್ರು ಆಚೆ ಓಡ್ ಬಂದು ಡೋರ್ ಲಾಕ್ ಮಾಡಿದ್ವಿ. ಅದು ಬಂದಾಗ ಗೊತ್ತಾಯ್ತಾ ನಿಮಗೆ ಚಿರತೆನೆ? ಪಕ್ಕ ಗೊತ್ತಾಯ್ತು. ಅದು ಸೀದಾ ಎಗರ್ಕೊಂಡು ಬಂದ ತಕ್ಷಣ ಸೀದಾ ನಮ್ಮ ಮುಂದೆನೇ ನಡ್ಕೊಂಡು ಹೋಯ್ತು. ನಡ್ಕೊಂಡು ಹೋಗಿ ಸೀದಾ ರೂಮ್ ಹತ್ರ ಒಳಗಡೆ ಹೋಗಿ ಬಾಗಿಲಿಂದನೋ ಮಂಚದಿಂದನೋ ಹೋಗಿ ಸೇರ್ಕೊಂಡೈತೆ. ಸರ್, ಚಿರತೆ ನೋಡಿದ ತಕ್ಷಣ ನಿಮ್ಗೆ ಭಯ ಆಯ್ತಾ ಅಥವಾ ಏನ್ ಅನ್ಸುತ್ತೆ? ಅದೇ ಸಡನ್ ಆಗಿ ನನಗೂ ಗೊತ್ತಾಗಿದೆ ಅದು ಚಿರತೆ ಅಂತ. ನಾಯಿ ಅನ್ಕೊಂಡಿದ್ದೆ, ಆಮೇಲೆ ನೋಡಿದ್ರೆ ಚಿರತೆ ಅಂತ ಗೊತ್ತಾಯ್ತು. ಅದು ರೂಮ್ ಒಳಗೆ ಹೋದ ತಕ್ಷಣ ನಾವೇನ್ ಮಾಡಿದ್ವಿ, ಇಬ್ರು ಈಚೆ ಓಡ್ ಬಂದು ಡೋರ್ ಲಾಕ್ ಮಾಡಿದ್ವಿ, ನಾನು ನಮ್ಮ ಮಿಸೆಸ್ ಇಬ್ರು. ಮನೆಯಲ್ಲಿ ಇಬ್ರೇನೆ ಇದ್ದಿದ್ದು ಅಥವಾ ಬೇರೆ ಯಾರಾದ್ರೂ ಇದ್ರ? ಇಲ್ಲ ಮೇಡಮ್, ನಾನು ನಮ್ಮ ಮಿಸೆಸ್ ಇಬ್ರೇ ಇದ್ದಿದ್ದು. ಹೊರಗಡೆ ಬಂದ ತಕ್ಷಣ ನೀವ್ ಯಾರಿಗೆಲ್ಲ ಇನ್ಫಾರ್ಮ್ ಮಾಡಿದ್ರಿ? ಅಕ್ಕಪಕ್ಕದವರೆಲ್ಲ ಬಂದ್ರ ಹೆಲ್ಪ್ಗೆ? ಏನು ಬಂದು ಚಿರತೆ ಬಂದಿತ್ತು ಅಂತ ಜೋರಾಗಿ ಕೂಗಿದ್ವಿ, ಲಾಕ್ ಮಾಡಿ. ಆಮೇಲೆ ಅಕ್ಕಪಕ್ಕದವರೆಲ್ಲ ಬಂದು ಪೊಲೀಸರು ಫೋನ್ ಮಾಡಿದ್ರು. ಫೋನ್ ಮಾಡಿ ಅವರು ಫಾರೆಸ್ಟರ್ ಫೋನ್ ಮಾಡಿ, ಇವಾಗ ಎಲ್ಲ ಫಾರೆಸ್ಟರ್ ಎಲ್ಲ ಬಂದಿದ್ದಾರೆ. ಅದೇನೋ ಮಂಚದ ಕೆಳಗೆ ಸೇರ್ಕೊಂಡಿರ್ಬೋದು ಅಂತ ಹುಡುಕ್ತಾ ಇದ್ದಾರೆ. ಸೊ ಈಗ ಸರ್, ಚಿರತೆ ನೋಡಿದ ತಕ್ಷಣ ಆಲ್ಮೋಸ್ಟ್ ಎಲ್ರಿಗೂ ಭಯ ಆಗುತ್ತೆ. ಆ ಟೈಮಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ. ಸೊ ನೀವ್ ಅಂತ ಇದ್ರಲ್ಲಿ ಧೈರ್ಯ ತೋರಿ ಲಾಕ್ ಮಾಡಿದೀರಾ. ಸೊ ಆ ಮೂಮೆಂಟ್ ಹೇಗಿತ್ತು ಅಂತ? ಅಂದ್ರೆ ಅದು ಈಚೆ ಬಂದಿದ್ರಿಗೆ ಬೇರೆಯವ್ರಿಗೆಲ್ಲ ತೊಂದರೆ ಆಗುತ್ತೆ, ಮಕ್ಕಳು ಮರಿ ಯಾರನ್ನ ಇರ್ತಾರೆ ಈಚೆ ಕಡೆ, ತುಂಬಾ ತೊಂದರೆ ಆಗುತ್ತೆ ಅಂದ್ಬಿಟ್ಟು ಆ ಇದರಿಂದ ಏನ್ ಮಾಡಿದೆ, ನಾನು ಲಾಕ್ ಮಾಡಿದ್ದೆ ಅದನ್ನ. ಇಲ್ಲಾಂದಿದ್ರೆ ಲಾಕ್ ಮಾಡಿ ಹಂಗೆ ಬಂದ್ರೆ ಈಚೆ ಓಡ್ ಬಂದ್ಬಿಡೋದಲ್ಲ, ಈಚೆ ಬಂದು ಬೇರೆಯವ್ರಿಗೆಲ್ಲ ತೊಂದರೆ ಕೊಡುತ್ತೆ ಅಂತ ಹೇಳ್ಬಿಟ್ಟು ನಾನು ಮಾಡಿದೆ, ಲಾಕ್ ಮಾಡ್ಬಿಟ್ಟೆ. ಈ ಹಿಂದೆ ಎಲ್ಲಾದ್ರೂ ನಿಮ್ಮ ಸುತ್ತಮುತ್ತ ಜಾಗದಲ್ಲಿ ಚಿರತೆ ಬಂದಿದೆ ಅಂತ ಏನಾದ್ರೂ ನಿಮಗೆ ಆತರ ಇನ್ಸಿಡೆಂಟ್ ಆಗಿತ್ತ ಅಥವಾ ಇದೇ ಫಸ್ಟ್ ಟೈಮ್? ಇದೇ ಫಸ್ಟ್ ಟೈಮ್. ಊರೊಳಗಡೆ ಬಂದಿರೋ, ಜಿಗಣಿ ಊರೊಳಗಡೆ ಬಂದಿರೋ ಇದೇ ಫಸ್ಟ್ ಟೈಮು. ಬೇರೆ ಕಡೆ ಆ ಕಡೆ ಲೇಔಟಲ್ಲಿ ಅಲ್ಲಿ ಇಲ್ಲಿ ಅಂತ ಹೇಳ್ತಾ ಇದ್ರು, ನಾವು ನೋಡ್ತಾ ಇದ್ವಿ ಟಿವಿಯಲ್ಲಿ ಇದ್ರಲ್ಲೆಲ್ಲಾನು. ಬಟ್ ಮನೆ ಒಳಗಡೆ ಜಿಗಣಿ ಊರೊಳಗಡೆ ಬಂದಿರೋದು ಇದೇ ಫಸ್ಟ್ ಟೈಮ್. ನಮ್ಗೆ ಶಾಕು ಬಂದಿದ್ದು, ನಂಬಕ್ಕೆ ಆಗ್ತಾ ಇಲ್ಲ ಬಂದಿದೆ ಅಂತ ಚಿರತೆ ಅಂತ. ಒಟ್ನಲ್ಲಿ ಏನು, ಆ ಚಿರತೆ ಬಂದಾಗ ಪ್ಯಾನಿಕ್ ಆಗದೆ ಧೈರ್ಯವಾಗಿ ಒಂದು ಮನೆ ಒಳಗಡೆನೆ ಚಿರತೆನ ಲಾಕ್ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಅದು ಹೊರಗಡೆ ಬಂದ್ಬಿಟ್ರೆ ಅಕ್ಕಪಕ್ಕದವ್ರಿಗೆ ತೊಂದರೆ ಆಗುತ್ತೆ ಅನ್ನುವಂತಹ ಒಂದು ದೂರದೃಷ್ಟಿಯನ್ನ ಇಟ್ಕೊಂಡು ಇವರು ಇವತ್ತು ಚಿರತೆನ ಮನೆಯೊಳಗೆ ಲಾಕ್ ಮಾಡಿರುವಂತದ್ದು. ಸೊ ಈಗ ಕಾರ್ಯಾಚರಣೆ ಕೂಡ ನಡೀತಿದೆ. ಸೊ ಚಿರತೆಯನ್ನ ಹಿಡಿಯೋದಕ್ಕೆ ಈಗಾಗಲೇ ಅಧಿಕಾರಿಗಳು ಎಲ್ಲಾ ರೀತಿಯಾದಂತಹ ಒಂದು ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಹಾಗೆ ಕಾರ್ಯಾಚರಣೆ ಕೂಡ ಕಂಟಿನ್ಯೂ ಆಗ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ಶ್ರೀನಿವಾಸುಲು ಜೊತೆ ಹಂಸ ಶ್ಯಾಮಲ, ನ್ಯೂಸ್ 18 ಬೆಂಗಳೂರು. ಸದ್ಯಕ್ಕೆ ಅಲ್ಲಿ ಚಿರತೆ ಹಿಡಿಯುವಂತ, ಸೆರೆ ಹಿಡಿಯುವಂತ ಕಾರ್ಯಾಚರಣೆ ಯಾವ ತರ ನಡೀತಾ ಇದೆ, ಈ ಬಗ್ಗೆ ಅಪ್ಡೇಟ್ ಅನ್ನ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಹಂಸ ಶ್ಯಾಮಲ. ಎಂತವ್ರಿಗಾದ್ರೂ ಒಂದು ಕ್ಷಣ ಶಾಕ್ ಆಗಿರುತ್ತೆ. ಯಾಕಂದ್ರೆ ಬೆಳಗ್ಗೆ ಇಂಥ ಗೆಸ್ಟ್ ಬಂದ್ಬಿಟ್ರೆ ಏನ್ ಮಾಡಬೇಕು, ಎಲ್ಲಿ ಹೋಗಬೇಕು, ಅದನ್ನ ಹೆಂಗ್ ಲಾಕ್ ಮಾಡಬೇಕು ಅಂತ ಗೊತ್ತಾಗಲ್ಲ. ಆದ್ರೂ ವೆಂಕಟೇಶ್ ಅವರೊಂದು ಧೈರ್ಯ ಮಾಡಿ ಮನೆಯೊಳಗೆ ಅದನ್ನೀಗ ಲಾಕ್ ಮಾಡಿದ್ದಾರೆ. ಈಗ ಅರಣ್ಯ ಇಲಾಖೆ ಸಿಬ್ಬಂದಿ ಯಾವ ತರ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ, ಬೋನ್ ತಂದಿದಾರಲ್ಲ. ಈಗಾಗಲೇ ಕಾರ್ಯಾಚರಣೆ ಸಕ್ಸಸ್ ಆಗಿರುವಂತದ್ದು. ಅಂದ್ರೆ ರೂಮ್ ನಲ್ಲಿ, ಬೆಡ್ರೂಮ್ ನ ಕೆಳಗಡೆ, ಮಂಚದ ಕೆಳಗಡೆ ಈ ಒಂದು ಚಿರತೆ ಅಡಗಿ ಕುಳಿತಿತ್ತು. ಸೊ 2 ಬಾರಿ ಮದ್ದನ್ನ ಸಿಡಿಸಿದ್ರು ಕೂಡ ಹೊರಗಡೆ ಬಂದಿರಲಿಲ್ಲ. ಸೊ ಇದಾದಂತಹ ಬಳಿಕ ಅಧಿಕಾರಿಗಳು ಹಾಗೂ ವೈದ್ಯ ತಂಡವೇ ಒಳಗಡೆ ಹೆಲ್ಮೆಟ್ ಅನ್ನ ಧರಿಸುವಂತಹ ಮೂಲಕ ಒಳಗಡೆ ಹೋದ್ರು. ಒಳಗಡೆ ಹೋಗಿ ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. ಸೊ ಅಂತಹ ವೇಳೆ ಈಗ ಚಿರತೆ ಹೊರಗಡೆ ಬಂದು ಅದಕ್ಕೆ ಡಾಟ್ ಅನ್ನು ಕೂಡ ಮಾಡಲಾಗಿದೆ. ಅಂದ್ರೆ ಅರವಳಿಕೆ ಮದ್ದನ್ನು ಕೂಡ ನೀಡಲಾಗಿದ್ದು, ಇನ್ನೇನು ಬೋನ್ ನಿಂದ ಹೊರಗಡೆ ತೆಗೆದುಕೊಂಡು ಬರೋದಕ್ಕೆ ಎಲ್ಲಾ ರೀತಿಯಾದಂತಹ ಒಂದು ಸಿದ್ಧತೆಯನ್ನ ಮಾಡ್ತಿರುವಂತದ್ದು. ಸೊ ಒಳಗಡೆ ಇರುವಂತಹ ಅಧಿಕಾರಿಗಳ ತಂಡ ಈಗಾಗಲೇ ಬಲೆಯನ್ನ ಹಾಕಿ ಅದನ್ನ ನೀಟಾಗಿ ಸೇಫ್ ಆಗಿ ಹೊರಗಡೆ ಕರ್ಕೊಂಡು ಬರೋದಕ್ಕೆ ಎಲ್ಲಾ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಸೊ ಬೆಳಗ್ಗೆ 8 ಗಂಟೆಯಿಂದಲೂ ಕೂಡ ಇಲ್ಲಿ ಒಂದು ಚಿರತೆ ಎಂಟ್ರಿ ಕೊಟ್ಟಂತಹ ಬಳಿಕ ಅರಣ್ಯಾಧಿಕಾರಿಗಳಿಗೆ, ಸ್ಥಳೀಯ ಪೊಲೀಸರಿಗೂ ಕೂಡ ಒಂದು ಮಾಹಿತಿಯನ್ನ ನೀಡಲಾಗಿತ್ತು. ಅವರು ಬಂದು ಕಾರ್ಯಾಚರಣೆಯನ್ನ ಆರಂಭ ಮಾಡಿದ್ರು. ಸೊ ಆರಂಭ ಮಾಡಿ ಇದೀಗ ಆ ಒಂದು ಕಾರ್ಯಾಚರಣೆ ಯಶಸ್ವಿಯಾಗಿದೆ. ಚಿರತೆ ಕೂಡ ಕೊನೆಗೂ ಸೆರೆ ಸಿಕ್ಕಿರುವಂತದ್ದು. ಶರ್ಮಿತಾ, ಅಂದ್ರೆ ಸುಮಾರು ಎಷ್ಟು ವರ್ಷ ಚಿರತೆ ಇದು ಅಂತ ಏನಾದ್ರು ಡಾಕ್ಟರ್ ಹೇಳ್ತಾ ಇದ್ದಾರಾ? ಅದು ಚಿರತೆಯನ್ನ ಇನ್ನು ಹೊರಗಡೆ ತಂದಿಲ್ಲ. ಎಲ್ಲಾ ವೈದ್ಯರು ಕೂಡ ಒಳಗಡೆನೆ ಇರೋದ್ರಿಂದ ಅದು ಇದ್ರ ಒಂದು ಚಿರತೆ ಹೆಣ್ಣೋ ಗಂಡೋ ಅಥವಾ ಅದಕ್ಕೆ ಎಷ್ಟು ಏಜು ಅನ್ನುವಂಥದ್ದು ಇನ್ನೂ ಕೂಡ ಮಾಹಿತಿ ಸಿಕ್ಕಿಲ್ಲ. ಹೊರಗಡೆ ಬಂದು ವೈದ್ಯರು ಮಾಹಿತಿ ನೀಡಿದಂತಹ ಬಳಿಕವೇ ಅದರ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿ ತಿಳಿಯಲಿದೆ. ಶರ್ಮಿತಾ, ಫೈನ್. ಈಗ ಹೆಲ್ಮೆಟ್ ಹಾಕೊಂಡು ಡಾಕ್ಟರ್ ಹೋಗಿದ್ರು, ಅರವಳಿಕೆ ಚುಚ್ಚುಮದ್ದನ್ನ ಕೊಟ್ಟಿದ್ದಾಗಿದೆ, ಇಂಜೆಕ್ಷನ್ ಅನ್ನ ಕೊಟ್ಟಿದ್ದಾರೆ. ಸದ್ಯಕ್ಕೆ ಅದು ಅನ್ಕಾನ್ಶಿಯಸ್ ಆಗಿದೆಯಾ? ಒಳಗಡೆ ಎಲ್ಲ ಹೋಗಿದಾರ ಸಿಬ್ಬಂದಿ? ಲೈವ್ ಆಗಿ ಅಲ್ಲಿ ಏನ್ ನಡೀತಾ ಇದೆ ಹಂಸ? ಹೌದು. ಮನೆ ಒಳಗಡೆ ಅಂದ್ರೆ ಅದು ರೂಮ್ ಒಳಗಡೆ ಹೋಗಿ ಮಂಚದ ಕೆಳಗಡೆ ಇತ್ತು. ಸಿಬ್ಬಂದಿ ಹೋಗಿ ಮೇನ್ ಡೋರ್ ಅನ್ನು ಕೂಡ ಲಾಕ್ ಮಾಡಿ ಆದಂತಹ ಬಳಿಕ ರೂಮ್ ಅನ್ನ ಹೊರಗಡೆ ಒಂದು ಚಿಕ್ಕ ಬೋನ್ ಅನ್ನ ಹಾಕಿದ್ರು. ಅದಕ್ಕೆ ಒಂದು ಹೊರಗಡೆ ಬಂದಂತಹ ವೇಳೆಯಲ್ಲಿ ಬೋನ್ ಒಳಗಡೆ ಮತ್ತೆ ಬಲೆಯನ್ನ ಹಾಕಿ ಅದಾದ್ಮೇಲೆ ಅರವಳಿಕೆಯನ್ನ ಕೊಟ್ಟಿದ್ದಾರೆ. ಸೊ ಅದೀಗ ಸ್ವಲ್ಪ ಹೊತ್ತಿಗೆ ಅನ್ಕಾನ್ಶಿಯಸ್ ಕೂಡ ಆಗುತ್ತೆ. ಅದಾದಂತಹ ಬಳಿಕ ಅದನ್ನ ತೆಗೆದುಕೊಂಡು ಬಂದು ಹೊರಗಡೆ ದೊಡ್ಡ ಬೋನು, ಮನೆಯಿಂದ ಹೊರಗಡೆ ಒಂದು ದೊಡ್ಡ ಬೋನನ್ನ ಇಟ್ಟಿದ್ದಾರೆ.
ಅದ್ರ ಒಳಗಡೆ ಒಂದು ಚಿರತೆಯನ್ನ ಹಾಕಿಕೊಂಡು ಅವರು ತೆಗೆದುಕೊಂಡು ಹೋಗ್ತಾರೆ ಶರ್ಮಿತಾ. ಜನರನ್ನ ಕಂಟ್ರೋಲ್ ಮಾಡೋದೇನಾದ್ರು ಕಷ್ಟ ಆಗ್ತಿದ್ಯಾ ಹಂಸ? ಯಾಕಂದ್ರೆ ಸಿಕ್ಕಾಪಟ್ಟೆ ಜನ ಬರ್ತಾ ಇದಾರೆ ಒಂದು ಕುತೂಹಲದಿಂದ ನೋಡಕ್ಕಲ್ಲಿ. ಹೌದು, ಖಂಡಿತವಾಗಿ ಈಗ ಸದ್ಯಕ್ಕೆ ಇಲ್ಲಿ ಪ್ರೆಸೆಂಟ್ ಆಗಿ ತುಂಬಾ ಮಳೆ ಕೂಡ ಬರ್ತಿದೆ. ಆ ಮಳೆ ಇದ್ರೂ ಕೂಡ ಜನರು ಒಂದು ಆಪರೇಷನ್ ಚಿರತೆ ಯಾವ ರೀತಿ ನಡೆಯುತ್ತೆ ಅಂತ ನೋಡೋದಕ್ಕೆ ಮನೆಗಳ ಮೇಲೆ ರಸ್ತೆ ತುಂಬೆಲ್ಲ ನಿಂತ್ಕೊಂಡಿರುವಂತದ್ದು. ಮಳೆಯನ್ನು ಲೆಕ್ಕಿಸದೆ ಚಿರತೆ ಹೇಗೆ ಆಪರೇಷನ್ ಮಾಡ್ತಾರೆ ಅನ್ನುವಂಥದ್ದನ್ನ ನೋಡ್ತಿದ್ದಾರೆ. ಅನೇಕರು ಕೂಡ ಮನೆ ಹತ್ರ ಬರೋದಕ್ಕೆ ಕೂಡ ಪ್ರಯತ್ನ ಪಟ್ಟರು, ಆದ್ರೆ ಪೊಲೀಸ್ ಅಧಿಕಾರಿಗಳು ಯಾರನ್ನು ಕೂಡ ಮನೆಯೊಳಗೆ ಬಿಡ್ಲಿಲ್ಲ. ಕೇವಲ ಅರಣ್ಯ ಸಿಬ್ಬಂದಿ ಹಾಗೂ ವೈದ್ಯರು ಮತ್ತೆ ಪೊಲೀಸರು ಮಾತ್ರ ಇಲ್ಲಿ ಇರುವಂತದ್ದು. ಸೊ ಹೀಗಾಗಿಯೇ ಜನರನ್ನ ಒಂದು ಹೊರಗಡೆ ನಿಯಂತ್ರಣ ಮಾಡೋದಕ್ಕೂ ಕೂಡ ತುಂಬಾನೇ ಕಷ್ಟ ಆಗ್ತಿದೆ. ಆದ್ರೂ ಕೂಡ ಒಂದು ಕುತೂಹಲ ಇದೆ. ಮೊದಲನೇ ಬಾರಿಗೆ ಈ ಕಡೆ ಜಿಗಣಿ ಸೈಡು ಈ ರೀತಿ ಚಿರತೆ ಬಂದಿರುವಂತಹ ಕಾರಣದಿಂದ ಚಿರತೆ ಹೇಗಿದೆ ಅಂತ ನೋಡೋದಕ್ಕೆ ಮುಂಜಾನೆಯಿಂದಲೇ ಇಡೀ ಜಿಗಣಿಯಲ್ಲಿರುವಂತಹ ಎಲ್ಲಾ ಜನರು ಕೂಡ ಬಂದು ಇಲ್ಲಿ ಬೀಳ್ಬಿಟ್ಟಿರುವಂತದ್ದು. ಫೈನಲಿ ಈಗ ಸಕ್ಸಸ್ ಆಗಿದೆ ಚಿರತೆ ಸೆರೆ ಹಿಡಿಯುವಂಥ ಕಾರ್ಯಾಚರಣೆ. ಅದಕ್ಕೆ ಅರವಳಿಕೆ ಚುಚ್ಚುಮದನ್ನು ನೀಡಿದ್ದಾಗಿದೆ. ಈಗ ಬೋನಿಗೆ ಹಾಕೋದು ಟೈಮ್ ಬಲೆಯನ್ನು ಅದನ್ನು ಹಾಕ್ಬಿಟ್ಟು ಬೋನಿಗೆ ತಂದು ಹಾಕ್ತಾರೆ. ಥ್ಯಾಂಕ್ ಯು ಹಂಸ ತಮ್ಮೆಲ್ಲ ಇನ್ಫಾರ್ಮೇಷನ್ಗೆ. ಬೆಲೆ ಏರಿಕೆ ವಿರುದ್ಧ ಎರಡನೇ ದಿನವೂ ಬಿಜೆಪಿ ತನ್ನ ಧರಣಿಯನ್ನ ಮುಂದುವರೆಸಿತ್ತು. ಸಿಎಂ ಮನೆ ಮುತ್ತಿಗೆಗೆ ಅಂತೇಳಿ ಪ್ಲಾನ್ ಮಾಡಿಕೊಂಡು ಹೊರಟಿದ್ರು ಲೀಡರ್ಸ್. ಫ್ರೀಡಂ ಪಾರ್ಕ್ ಬಳಿಯೇ ಅವ್ರನ್ನೆಲ್ಲರನ್ನೂ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಬಿಜೆಪಿ ನಾಯಕರನ್ನ. ಬಿಎಸ್ವೈ ವಿಜೇಂದ್ರ ಸೇರಿದಂತೆ ಎಲ್ಲರನ್ನೂ ಪೊಲೀಸರು ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ಯಡಿಯೂರಪ್ಪನವರು ಈ ಸಂದರ್ಭದಲ್ಲಿ ಮಾತಾಡ್ತಾ ಇದ್ದಾರೆ ನೋಡಿ. ಒತ್ತಾಯ ಮಾಡಿ ನಮ್ಮ ಹೋರಾಟವನ್ನ ರಾಜ್ಯಾದ್ಯಂತ ಮುಂದುವರಿಸಿದ್ದೇವೆ. ಈಗ ರಾಜಭವನದ ಮುತ್ತಿಗೆ ಹಾಕೋದಕ್ಕೆ ಹೋಗ್ತಾ ಇದ್ದೇವೆ. ಧನ್ಯವಾದ. ಹೋರಾಟ ಮುಂದುವರಿಯುತ್ತೆ ಅನ್ನೋ ಮಾತನ್ನ ಯಡಿಯೂರಪ್ಪನವರು ಹೇಳ್ತಾ ಇದ್ರು. ಈಗ ಬಸ್ನಲ್ಲಿ ಬಿಜೆಪಿ ಪ್ರಮುಖ ನಾಯಕರನ್ನ ವಶಕ್ಕೆ ಪಡೆದು ಕರ್ಕೊಂಡು ಹೋಗ್ತಾ ಇದ್ದಾರೆ. ಎರಡನೇ ದಿನವೂ ಕೂಡ ಧರಣಿಯನ್ನು ಮುಂದುವರಿಸಿದ್ರು. ವಿಜೇಂದ್ರ ಸರ್ಕಾರದ ವಿರುದ್ಧ ನಮ್ಮ ಹೋರಾಟ ಈಗಿನ ಪ್ರಾರಂಭ ಆಗಿದೆ. ಇದು ನಿರಂತರವಾಗಿ ನಡೀತದೆ. ರಾಜ್ಯದ ಪ್ರತಿಯೊಂದು ಹಳ್ಳಿಗೂ ಕೂಡ ಈ ಜನವಿರೋಧಿ ಕಾಂಗ್ರೆಸ್ ಸರ್ಕಾರವನ್ನ ಬೆತ್ತಲು ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ. ಹೋರಾಟ ಈಗಷ್ಟೇ ಆರಂಭ ಆಗಿದೆ. ಇದು ನಿರಂತರವಾಗಿ ರಾಜ್ಯಾದ್ಯಂತ ಮುಂದುವರಿಯುತ್ತೆ ಅನ್ನೋ ಮಾತನ್ನ ವಿಜೇಂದ್ರ ಹಾಗೇನೆ ಯಡಿಯೂರಪ್ಪನವರು ಹೇಳ್ತಾ ಇದ್ರು. ಇದೀಗ ಸಿಎಂ ಮನೆ ಮುತ್ತಿಗೆಗೆ ತೆರಳುತ್ತಾ ಇದ್ದಂತ ಬಿಜೆಪಿ ನಾಯಕರನ್ನ ಬಸ್ಗಳಲ್ಲಿ ತುಂಬಿಕೊಂಡು ಪೊಲೀಸರು ವಶಕ್ಕೆ ಪಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ಜನವಿರೋಧಿ ಸರ್ಕಾರಕ್ಕೆ ಖಿಲಾಫ್ ಹಮಾರಾ ಸಂಘರ್ಷ है. ಇವತ್ತು ನಿನ್ನೆ ದಿನ ಪ್ರಾರಂಭ ಆಗಿರ್ತಕ್ಕಂಥ ನಮ್ಮ ಹೋರಾಟ ಏಪ್ರಿಲ್ 7ನೇ ತಾರೀಕು ಮೈಸೂರಿನಿಂದ ಪ್ರಾರಂಭ ಆಗ್ತಕ್ಕಂಥ ಜನಾಕ್ರೋಶ ಯಾತ್ರೆ ಮುಖೇನ ರಾಜ್ಯದ ಪ್ರತಿಯೊಂದು ಜಿಲ್ಲೆಗೂ ಕೂಡ ತಲುಪ್ತೇವೆ. ರಾಜ್ಯದ ಜನರಿಗೆ ಮಂದಟ್ಟು ಮಾಡಿಕೊಡ್ತೇವೆ. ಈ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಹಗಲು ದರೋಡೆ ಮಾಡ್ತಾ ಇದೆ, ಜನರ ಹಣವನ್ನ ಲೂಟಿ ಮಾಡಿ ಜನರಿಗೆ ಬರೆ ಎಳೆದು ನೀವು ಆಶೀರ್ವಾದ ಮಾಡಿ ತಂದಿರತಕ್ಕಂಥ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ನಿಮಗೆ ಧೋಖಾ ಮಾಡ್ತಾ ಇದೆ, ಮೋಸ ಮಾಡ್ತಾ ಇದೆ, ಇವೆಲ್ಲವನ್ನು ಕೂಡ ರಾಜ್ಯದ ಜನರ ಮುಂದೆ ನಾವು ಬಿಚ್ಚಿಡ್ತೇವೆ. ಈ ಸರ್ಕಾರದ ನೈಜ ಮುಖವಾಡವನ್ನ ಕಳಿಸ್ತಕ್ಕಂಥ ಕೆಲಸ ಮುಂದಿನ ಒಂದು ತಿಂಗಳು ನಿರಂತರವಾಗಿ ನಾವು ಮಾಡ್ತೇವೆ. ಇವತ್ತು ನಿನ್ನೆ ದಿನ ಪ್ರಾರಂಭ ಆಗಿರ್ತಕ್ಕಂಥ ನಮ್ಮ ಹೋರಾಟ ಏಪ್ರಿಲ್ 7ನೇ ತಾರೀಕು ಮೈಸೂರಿನಿಂದ ಪ್ರಾರಂಭ ಆಗ್ತಕ್ಕಂಥ ಜನಾಕ್ರೋಶ ಯಾತ್ರೆ ಮುಖೇನ ರಾಜ್ಯದ ಪ್ರತಿಯೊಂದು ಜಿಲ್ಲೆಗೂ ಕೂಡ ತಲುಪ್ತೇವೆ. ರಾಜ್ಯದ ಜನರಿಗೆ ಮಂದಟ್ಟು ಮಾಡಿಕೊಡ್ತೇವೆ. ಈ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಹಗಲು ದರೋಡೆ ಮಾಡ್ತಾ ಇದೆ, ಜನರ ಹಣವನ್ನ ಲೂಟಿ ಮಾಡಿ ಜನರಿಗೆ ಬರೆ ಎಳೆದು ನೀವು ಆಶೀರ್ವಾದ ಮಾಡಿ ತಂದಿರತಕ್ಕಂಥ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ನಿಮಗೆ ಧೋಖಾ ಮಾಡ್ತಾ ಇದೆ, ಮೋಸ ಮಾಡ್ತಾ ಇದೆ, ಇವೆಲ್ಲವನ್ನು ಕೂಡ ಒಣಗ್ತಾ ಇರುವಂತ ಬೆಳೆಗೆ ನೀರಿಲ್ಲ ಅಂತ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿ ನಾರಾಯಣಪುರ ಎಡದಂಡೆಯ ಗೇಟ್ ಅನ್ನ ಮುರಿದು ಹಾಕಿದ್ದಾರೆ. ಗೇಟ್ ಮುರಿದು ಕಾಲುವೆಗೆ ನೀರನ್ನ ಹರಿಸಿಕೊಂಡಿದ್ದಾರೆ ಅನ್ನದಾತರು. ಈ ಕುರಿತಂತೆ ನಿರಂತರವಾಗಿ ಪ್ರತಿಭಟನೆ ಮಾಡೋದು, ಧರಣಿಯನ್ನ ಮಾಡೋದು, ಬಂದ್ ಮಾಡೋದು ಇದೆಲ್ಲ ಮಾಡಿದ್ದಾಯ್ತು. ಆದ್ರೆ ಅಧಿಕಾರಿಗಳು ಅನ್ನದಾತರ ಮಾತನ್ನ ಕೇಳಲಿಲ್ಲ ಅಂತ ಸಹಜವಾಗಿ ಸಿಟ್ಟು ಬಂದು ಬೆಳೆಗೆ ನೀರು ಬೇಕಲ್ಲ, ಒಣಗಿ ಹೋಗ್ತಾ ಇದೆ, ಏನ್ ಮಾಡೋದು? ಅದಕ್ಕೆ ಏಕಾಏಕಿ ಅನ್ನದಾತರು ಹೋಗಿ ಗೇಟ್ ಅನ್ನ ಮುರಿದಿದ್ದಾರೆ. ಹುಣಸಗಿಯ ಮುದನೂರ ಬಳಿ ಇರುವಂತ ಎಡದಂಡೆ ಕಾಲುವೆಯ ಗೇಟ್ ಅನ್ನ ಮುರಿದು ಹಾಕಿದ್ದಾರೆ. ಕಳೆದ 15 ದಿನಗಳಿಂದ ನೀರು ಬಿಡಿ ಅಂತೇಳಿ ರೈತರು ಪ್ರತಿಭಟನೆ ಮಾಡ್ತಾ ಇದ್ರು. ನಾರಾಯಣಪುರ ಡ್ಯಾಂನಿಂದ ತೆಲಂಗಾಣಕ್ಕೆ ನೀರನ್ನ ಅಧಿಕಾರಿಗಳು ಬಿಟ್ಟಿದ್ರು. ಆದ್ರೆ ಇಲ್ಲಿನ ರೈತರಿಗೆ ನೀರನ್ನ ಬಿಟ್ಟಿರಲಿಲ್ಲ. ಹಾಗಾಗಿ
ರಾತ್ರೋರಾತ್ರಿ ಆಕ್ರೋಶಭರಿತರಾಗಿ ಕಾಲುವೆಯ ಗೇಟನ್ನು ಮುರಿದು ಆಕ್ರೋಶವನ್ನು ವ್ಯಕ್ತಪಡಿಸೋದರ ಜೊತೆಯಲ್ಲಿ ಅಲ್ಲಿ ಅಧಿಕಾರಿಗಳು ಬಂದ್ರಂತಹ ಸಂದರ್ಭದಲ್ಲಿ ಸೊ ಅವರನ್ನ ಬೆನ್ನತ್ತಿ ಓಡಿಸಿದ್ದಾರೆ ಅಂತಾನೂ ಕೂಡ ಮಾಹಿತಿ ಇದೆ. ಕಳೆದ 15 ದಿನಗಳಿಂದ ನೀರು ಕೊಡಿ ಅಂತ ಕೇಳ್ತಾ ಇದ್ರು. ಕಾರಣ ಬೆಳೆ ಎಲ್ಲ ಒಣಗೋಗ್ತಿದೆ, ನೀವು ತೆಲಂಗಾಣಕ್ಕೆ ನೀರು ಬಿಡ್ತೀರಾ, ಆದರೆ ನಮಗೆ ಯಾಕೆ ನೀರು ಬಿಡ್ತಿಲ್ಲ ಅಂತೇಳಿ ಆಕ್ರೋಶಭರಿತರಾಗಿ ನೀರು ಕೊಡಿ ಅಂತ ಕೇಳೋದು ನಮ್ಮ ಹಕ್ಕು ಅಂಥೇಳಿ ಪ್ರತಿಭಟನೆಯನ್ನೂ ಮಾಡಿದ್ರು. ಅದಕ್ಕೂ ಅಧಿಕಾರಿಗಳು ಬಗ್ಗದಂತ ಹಿನ್ನೆಲೆಯಲ್ಲಿ ಎಡದಂಡೆಯ ಗೇಟನ್ನು ರೈತರು ಮುರಿದಿದ್ದಾರೆ.